के हुए खेले वो चलुवे चलुविना हुए ಛೇ 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 ಇವನವನ ಏನು ಭಾಳ ಅಂದ್ರೆ ಭಾಳ ಕಟ್ಟತ್ರಿ ಈ ಕಲಿಯುಗ ಅಂತೀನಿ ಅಲ್ರಿ ಪೊಲೀಸ್ ಜೈಲ್ ಕಾನೂನು ಶಿಕ್ಷೆ ಅಂತ ತೆಗೆದ್ರು ಕೊಲೆ ದರೋಡೆ ಕಳ್ತನ ವೆಚ್ಚ ಆಗ್ತದ್ರಿ ನಮ್ಮದಷ್ಟು ಕಡಿಮೆ ಆಗ್ತಿಲ್ಲ ಒಟ್ನಾಗ ಏನ್ಬೇಕಂದ್ರ ಗುಂಡ ಕ್ರಿಮಿನಲ್ ಪಾಪಿ ನನ್ನ ಮಕ್ಕಳು ಭೂಮಿ ಮ್ಯಾಗ ಇರೋ ಮಟ ನನ್ನ ಮಕ್ಕಳನ್ನ ಕೈ ಸಿಗ್ಬೇಕು ಕಚ 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 ಕಟ್ ಮಾಡಿ ಹಾಕ್ತವ್ರ ಕೈ ಕಾಲು ಬಂದ್ ನೋಡ್ರಿ ಹಲ್ಕ ಬದ್ಮಾಸ್ ನನ್ ಮಗ ಡಾಕ್ಟ್ರ ಬರತಾನ ಬರ್ಲ ಚಂದ ಬುದ್ಧಿನ ಕಲಿಸಿ ಕಳಿಸ್ತಾನ ಅವಂಗ ಹಾ ಈ ಸಿಕ್ ನೋಡ್ರಿ ಕಂತ್ರಿ ಪೊಲೀಸನ ಮಗ ನಾನು ಜೈಲಿ ಹಾಕಿದ್ ಬದ್ಮಾಸ್ತನ ಮಗ ಈ ಭೂಮಿ ಮ್ಯಾಲ ನೀವು ಇರ್ಬೇಕು ಇಲ್ಕಂದ್ರೆ ನಾ ಇರ್ಬೇಕು ಏ ಬಾಲೇ ಮಗನಪ್ಪ ಲೇ ಮಗನ ಮುದ್ದ ಬಾರೋ ಮಗನ ಬಾ ಇಂದ ನಿನ್ನ ಮಣ್ಣಾಗಿಟ್ಟ ಮಟನ್ ಬಿರಿಯಾನಿ ತಂತನ ನೀನ ನೋಡೇ ಬಿಡು ಬಾ ತರಬಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ತರಬಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಸ್ವರಸ ಸಂಗೀತದ ಅರಗುಣ ನರಿಯದೆ ಸ್ವರಸ ಸಂಗೀತದ ಅರಗುಣ ನರಿಯದೆ ಬರದೆ ಬಾರಿಸದಿರು ತಂಬೂರಿ ತರಬಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಲ್ಲೋ ಮಾನವರೇ ನಾಯಿಯಂತೆ ಹಾಗೇಕೆ ಕಿತ್ತಾಡ್ತಾ ಇದ್ದೀರಾ ದೇವರ ನಾಮ ಮಾಡಿರಿ ಆ ಶಿವ ನಿಮಗೆ ಒಲಿದು ಸ್ವರ್ಗ ಸುಖ ಕೊಡ್ತಾರೆ ತರುಶಾಯಿ ಶರಣ ತಮ್ಮ ಪಾದಕ್ಕೂ ತಲೆವಾಗಿ ನಮಿಸ್ತೇನೆ ಕಲ್ಯಾಣ ವಸ್ತು ಮಡದಿ ಇಲ್ಲದೆ ನಿಮ್ಮ ಜೀವನ ನರಕದಂತಾಗಿದೆಯಲ್ಲೇ ಭಕ್ತರೇ ತಾಯಿ ಆದಿಶಕ್ತಿ ಅನಾಥ ಶಕ್ತಿ ನಿಮ್ಮ ಪಾದ ಪದ್ಮಗಳಿಗೂ ಈ ಸಿದ್ದು ಶಿರಬಾಗಿ ಮಾಡುವ ನಮಸ್ಕಾರ ಎಲ್ಲೋ ನೀಚ ಮಾನವನೇ ನಿನ್ನಲ್ಲಿ ಮನಸ್ಸು ಹೊಲಸುಂಟು ಅದಕ್ಕೆ ನಿನಗೆ ಗುರುವಾರದ ಶಾಪ ಹಾಕುತ್ತೇನೆ ತಾಯಿ ಮಗನಿಗೆ ಶಾಪ ಕೊಡ ಇಲ್ಲಿ ನನ್ನ ಮಗ ಕೈಕಾಲು ಮುರ್ಕೊಂಡ ನನ್ನ ದವಾಖಾನೆ ಅಡ್ಮಿಟ್ ಆಗೋಂಗ ಮಾಡ ಲೇ ಹಲ್ಕ ಬದ್ಮಾಸ್ ನನ್ನ ಮಗನ ಡಾಕ್ಟ್ರ ಪೇಷಂಟ್ ಇಲ್ಲೂ ನನ್ನ ಹೊಡಿವು ನಿನ್ನ ಆಸ್ಪತ್ರೆಯಾಗ ನನ್ನಂತ ಒಂದು ಪೇಷಂಟ್ ಬರಾಕತ್ತಂತ ಹಗಲು ಕನಸು ಕಾಣ್ಬೇಡು ಬದ್ಮಾಸ್ ನನ್ನ ಮಗನ ಲೇ ಸಿಕ್ಕಣ್ಣ ಮಗನ ಸಿದ್ಯ ನಾ ಅಂದ್ರೆ ಅಣ್ಣ ನನ್ನ ಆಸ್ಪತ್ರೆ ಅಂದ್ರೆ ಅಣ್ಣ ಮಗನ ಕರ್ನಾಟಕ ಅಲ್ಲದ ಬೇರೆ ರಾಜ್ಯದ ಹವಾ ಐತಿ ನಮ್ಮ ದವಾಖಾನಿದು ಗೊತ್ತು ಮಗನ ಗೊತ್ತ ನಾ ಅದನ್ನ ನಾನು ಬಾಯಿ ಬಿಟ್ಟು ಹೇಳ್ಬೇಕಾ ಎಲ್ಲಾರಿಗೂ ಗೊತ್ತೈತಿ ನಿನ್ ದವಾಖಾನಿದ ಛೀ ತು ನಾನ್ಯಾರು ನೀನು ನಿಮ್ಮ ಅಪ್ಪನ ಮಗಳು ಹಾಲಲ್ಲಿ ಆಕೆ ನೋಡಕ್ ಗೊತ್ತಾಗತ್ತ ಒಂದು ಸಾಧಾರಣ ಹೆಣ್ಣಂತ ಹಿಂಗೆ ತಿಳಿಯದ ನೀವು ಹಿಂಗ ಅಖಂಡವಾಗುತ್ತೀರಾ ಅಷ್ಟೇ ಯವ್ವ ನೀ ಅದನ್ನ ಅಕ್ಕಣ್ಣತ ಸೃಷ್ಟಿ ಅಂತೂ ನೀನಂತ ಅಲ್ಲ ಅದು ಸುತ್ತ ಬರಕೋತ ನೀನಂತ ಆಗೋದನೇ ಇಲ್ಲ ಲೇ ಮಗನ ಮುದ್ದೆ ಹಂಗ ಅನ್ಬೇಡ್ಲೆ ಇವ್ರು ದೊಡ್ಡ ಮಹಾ ತಪಸ್ವಿದವ್ರ ಅಂತಿಂತ ಜಾಗ ತಪಾಸ್ ಮಾಡಿದವ್ರಲ್ಲ ಒಂದೊಂದವಾಗಿ ಹೇಳ್ತೀನಿ ಕೇಳ ಹೇಳಂಗಾರ ಅಲ್ಲಿ ಅಳಕ್ನಾರ ಕ್ರಾಸ್ನ್ಯಾಗ ಮಾಡ್ಯಾರ ಹೌದು ಮೂರ್ಗಿ ಫುಲ್ ಬಡ್ಡ್ಯಾಗನು ಮಾಡ್ಯಾರ ಹೌದು ಮ್ಯಾಲ ಬಂದನ್ ಮಡ್ಯಾಗ ಸಾಲಿ ಐತ್ಲ ಸಾಲಿ ಹಿಂದು ಮಾಡ್ಯಾರ ಹೌದು ಅಲ್ಲಲ್ಲ ಅಲ್ಲಿ ತಲ್ಲೂರ್ ಮಗನಾಗ ಇಲ್ಲಿ ಕರಿಯಾಮ್ ಗುಡಿ ಅಂತೇಳಿ ಕೆರಿ ಅಂತೇಳಿ ಇವ್ರು ಅಷ್ಟೊಂದು ಜಾಗ ತಪಾಸ್ ಮಾಡಿದವ್ರದಾರ್ಲೇ ಮಗನ ಕರೆಕ್ಟ್ ಭಕ್ತ ಕರೆಕ್ಟ್ ನಾನು ತಪಸ್ ಮಾಡಿದ ಜಾಗ ಒಂದೇ ಎರಡೇ ಎಲ್ಲ ಕಡೆ ಮಾಡಿ ಮಾಡಿ ಬಂದಿದ್ದೇನೆ ಅದೇ ಹಂಗ ಉಳಿದೈತ್ರಿ ಯಾಕೊಂಡ್ ಸಣ್ಣ ಸಮಸ್ಯೆ ಬರೋದೈತೆ ಇಷ್ಟೊಂದು ಜಾಗದಾಗ ಮಾಡಿದ್ವಿ ತಪಸ್ಸು ಲೇ ಮಗನ ಮುದ್ದ ಅಷ್ಟೊಂದು ಜಾಗದಾಗ ಇವ್ರು ಮಾಡಿದ್ದು ಸತ್ಯ ಸತ್ಯ ತಪಸ್ಸು ಹಾಗಾದ್ರೆ ನಾ ಯಾರು ಮತ್ತು ನನ್ನ ಹೆತ್ತರ ಯಾರಂತ ಹೇಳಿ ನೋಡೋಣ ನೀನೊಬ್ಬ ಮಬ್ಬ ನಿನ್ನ ಹೆಸರು ಮುದ್ದು ಮಾಡೋದೆಲ್ಲ ಮನಿ ಹಾಳು ಅಷ್ಟೇ ಅಲ್ಲ ನೀವಿಬ್ರು ಸೇರಿ ಒಂದು ಹುಡುಗಿಗೆ ಗಂಟು ಬಿದ್ದೀರಿ ಹೌದು ತಾಯಿ ಹೌದಾ ನಿನ್ನ ಮಾತ್ ಮಾತ್ರ ನಿಜಾನೈತ ನಾನಂತ್ರು ಆ ಸಿಂಗಾರಿ ಮೇಲೆ ಪ್ರಾಣಾನ ಇಟ್ಕೊಂಡನ ಆ ಸಿಂಗಾರಿ ಮನಸ್ಸು ಯಾರ ಮೇಲೆ ಐತಂತ ಹೇಳ್ತಾಯಿ ಹೇಳ
ಲೇ ಮಬ್ಬನ ಮಗಣ, ನಾ ಸಿಂಗಾರಿ ಮ್ಯಾಗ ನಾನು ಜೀವಾನ ಇಟ್ಟನೆ ಅಕ್ಕಿಗೋಸ್ಕರ ನಂತ ಹಣ ಆತಿ ಕಳ್ಕೊಂಡ್ರೆ ಅಕ್ಕಿನ ಮಾತು ಹೊಟ್ಟೆ ಬಿಡ್ದೋಳೆ ಮಗನ ಆಕಿನ. ನೀವ್ ಎಷ್ಟು ತಿಪ್ಪರ್ಲಾಗ ಹೋಗಿದ್ರು ಅವಳು ನಿಮ್ಗೆ ಸಿಗಂಗಿಲ್ಲ ಭಕ್ತರೇ, ಸಿಗಂಗಿಲ್ಲ. ಅಂದ್ರೆ ನನಗೆ ಸಿಗೋಳ್ನ ಆಕಿ. ಸಿಗುದಿಲ್ಲ ಮಗನ, ಸಿಗುದಿಲ್ಲ. ಆ ಕ್ಯಾಂಪ್ ಮುಗಿನಿಗಿನಿ ಈ ಪೊಲೀಸ್ ಇದ್ದುನ ಮದ್ವೆ ಆಗ್ತಾಳ. ನನಗೆ ಸಿಗ ಸಿಂಗಾರಿ ಈ ಕಂತ್ರಿ ಪೋಲ್ಸ್ ನಮಗೆ ಸಿಗಬಾರ್ದ. ಇವ್ ನನಗೆ ಅದು ಕುಡಿಯಾಕ ಬರ್ತೈತೆ, ಅದು ಉಳಿಸಿದ್ರ ಆತೆ ದ್ಯಾಮ ತಾಯಿ ಒಂದು ನನ್ನೆಲ್ಲ ಪೀಸ್ ಹಂಗೆ ಆಡ್ತೀನಿ ಎಲ್ಲ ಕೇಳ್ರಿ. ಒಂದು ಭಕ್ತಿ ಹಾಕಿದ್ದೆ ಅದಕ್ಕೆ ಕೇಳ್ರಿ ಅಟ. ಇನ್ನು ಯಾಕೆ ಬರ್ಲಿಲ್ಲಕ್ಕಿ ಬಾದಾಮಿ ಊರಕ್ಕಿ, ಬಾದಾಮಿ ಊರಕ್ಕಿ. ಇನ್ನು ಯಾಕೆ ಬರ್ಲಿಲ್ಲಕ್ಕಿ ಬಾದಾಮಿ ಊರಕ್ಕಿ, ಬಾದಾಮಿ ಊರಕ್ಕಿ. ಮಾರಿದಾಗ 3 ಸತಿ ಬಂದ ಹೋಗಕ್ಕಿ, ಮಾರಿದಾಗ 3 ಸತಿ ಬಂದು ಹೋಗಕ್ಕಿ. ಇನ್ನು ಯಾಕ, ಇನ್ನು ಯಾಕ, ಇನ್ನು ಯಾಕೆ ಬರ್ಲಿಲ್ಲಕ್ಕಿ ಬಾದಾಮಿ ಊರಕ್ಕಿ, ಬಾದಾಮಿ ಊರಕ್ಕಿ. ಇನ್ನು ಯಾಕೆ ಬರ್ಲಿಲ್ಲಕ್ಕಿ ಬಾದಾಮಿ ಊರಕ್ಕಿ, ಬಾದಾಮಿ ಊರಕ್ಕಿ. ಮಾರಿದಾಗ 3 ಸತಿ ಭೇಟಿ ಮಾಡಕ್ಕಿ, ಮಾರಿದಾಗ 3 ಸತಿ ಭೇಟಿ ಕೊಡಕ್ಕಿ. ಇನ್ನು ಯಾಕ, ಇನ್ನು ಯಾಕ, ಇನ್ನು ಯಾಕೆ ಬರ್ಲಿಲ್ಲಕ್ಕಿ ಬಾದಾಮಿ ಊರಕ್ಕಿ. ನಾನೇ ಸಾಹುಕಾರ ಸೋಲಿಲ್ಲದ ಸರ್ದಾರ, ನಾನೇ ಸಾಹುಕಾರ ಸೋಲಿಲ್ಲದ ಸರ್ದಾರ. ನಾನೇ ಸಾಹುಕಾರ ಸೋಲಿಲ್ಲದ ಸರ್ದಾರ, ನಾನೇ ಸಾಹುಕಾರ ಸೋಲಿಲ್ಲದ ಸರ್ದಾರ, ನಾನೇ ಸಾಹುಕಾರ ಸೋಲಿಲ್ಲದ ಸರ್ದಾರ. ಸುನಾಮಿ ಸುಂಟ್ರ ಗಾಳಿ ತಡೆಯಲು ಯಾರಿಂದ ಸಾಧ್ಯವೇ ಇಲ್ಲ. ಹಾಗೆ ಈ ಅಗ್ನಿರಾಜನ ಆಟ ಆರ್ಭಟವನ್ನು ತಡೆಯಲು ಯಾರಿಂದ ಸಾಧ್ಯವೇ ಇಲ್ಲ. ಮನುಷ್ಯನಿಗೆ ಸುಖ ಶಾಂತಿ ಸಿಗೋದು ಹಣ ಆಸ್ತಿಯಿಂದ ಅಲ್ಲ, ಅದು ಒಂದು ಹೆಣ್ಣಿಂದ ಮಾತ್ರ ಸಾಧ್ಯ. ಆ ಸುಖ ಕೊಡುವ ಮಡದಿ ಮರಣ ಹೊಂದಿ ಮಣ್ಣಲ್ಲಿ ಮಣ್ಣಾಗಿದ್ದಾಳೆ. ಅದಕ್ಕೆ ಆ ಗೌರಿಯನ್ನು ನಾನು ಉಣ್ಣಬೇಕು, ಅದಕ್ಕೆ ನಾನು ಆ ಗೌರಿ ದೇಹ ಸುಖವನ್ನು ಅನುಭವಿಸಬೇಕೆಂದು ಹಾತೊರೆದಿದೆ ಈ ನನ್ನ ಮನ. ಬಟ್ಟೆ ಬದಲಾಯಿಸುವಾಗ ದಿನಕ್ಕೊಂದು ಹೆಣ್ಗಳನ್ನು ಬದಲಾಯಿಸುವ ಈ ನೀಚ ನನ್ನ ಮಗ ನಾಯಿ ಜಾತಿಗೆ ಹುಟ್ಟಿದ ನನ್ನ ಮಗ ರೀ ಇವ.
ಏ ಪಾಪೇಶಿ, ಎಲ್ಲ ಲೆಕ್ಕ ಪತ್ರ ಎಲ್ಲ ಸರಿಯಾಗಿದೆ ತಾನೇ? ಇಲ್ಲ ಅಂದ್ರೆ ಗೊತ್ತಲ್ಲ, ಈ ಅಗ್ನಿರಾಜನ ಕೈಯಲ್ಲಿ ನಿನ್ನ ಪ್ರಾಣ ಆಗುವುದು ಯಮಲೋಕಕ್ಕೆ ಪಾರ್ಸಲ್. ಡ್ಯಾಡ್, ಇವಳೇ ನಾನು ಪ್ರೀತಿಸಿದ ಹುಡುಗಿ, ಹೆಸರು ಗೌರಿ ಅಂತ. ಓಹೋ, ಇವಳ ಕ್ಯಾರೆಕ್ಟ್ರೇ ಸರಿ ಇಲ್ಲ. ನೀನು ಪ್ರೀತಿಸಿ ಮೋಸ ಹೋದೆ, ಮುಟ್ಟಾಳ. ಡ್ಯಾಡ್, ಹೇ ಮಿಸ್ಟರ್, ಎಕ್ಸ್ಕ್ಯೂಸ್ ಮೀ, ನನ್ನ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಎಚ್ಚರದಿಂದ ಮಾತನಾಡಿ. ಯಾಕಮ್ಮ, ಯಾಕೆ ಮಾತಾಡಬಾರ್ದು? ಇವ್ರು ಈ ಮನೆಗೆ ಅಷ್ಟೇ ಅಲ್ಲ, ಊರಿಗೆ ದೊಡ್ಡವರು, ಮೂರು ಬಿಟ್ಟವರು, ಪ್ರೇಮಿಗಳ ಹೃದಯದಲ್ಲಿ ವಿಷ ಹಿಂಡವರು, ಸುಳ್ಳನ್ನು ಸತ್ಯ ಮಾಡಿ ಹೇಳುವರು, ಅಲ್ಲ ಪ್ರಾಣ ಹೋದ್ರು ಸತ್ಯವನ್ನು ಹೇಳುವರು. ಮಗು ಶಂಕರ, ನಿನಗೊಂದು ಸತ್ಯ ಹೇಳುತ್ತೇನೆ ಕೇಳು. ಹಣದಾಸೆಗಾಗಿ ನೂರಾರು ಜನರಿಗೆ ಮೈಮಣ ಮಾರಿಕೊಂಡದ್ದು ನಾನು ನನ್ನ ಕಣ್ಣಲ್ಲೇ ಕಂಡಿದ್ದು ಕಟು ಸತ್ಯ. ಹೋಗಿ ಹೋಗಿ ಎಂತಳು ನನ್ನ ಮನೆಗೆ ಸೊಸಿನಾ? ನೋ ನೋ ನೆವರ್, ನೋ ಇಂಪಾಸಿಬಲ್ ಲೇಡಿ, ನೋ. ನನ್ನ ಗೌರಿಯ ಸೀತೆ ಅಷ್ಟೇ ಪವಿತ್ರಳು. ಪವಿತ್ರಳು? ಪ್ರತಿದಿನ ನನ್ನ ಕಾಮದ ಬಯಕೆ ತೀರಿಸುವ ಸೂಳೆವಳು ಪವಿತ್ರಳೆ? ಇಲ್ಲ, ಸುಳ್ಳು ಸುಳ್ಳು, ಇದು ಸುಳ್ಳು. ಲೇ ಪಾಪಿ, ನಾನು ಮೈ ಮಾರ್ಕೊಳ್ಳೋಳು ಇಲ್ಲ ಕಾಲಲ್ಲಿರೋ ಮೆಟ್ಟು. ಸುಳ್ಳು ಸುಳ್ಳು ಹೇಳೋ ಅಗತ್ಯ ನನಗಿಲ್ಲ. ಕರಿಯ, ಕರಿಯ. ಬಂದೆ ಸಾವುಕಾರ್ರಿ, ಬಂದೆ. ಕರಿಯ, ಈ ಗೌರಿ ನಿನಗೆ ಗೊತ್ತಾ? ಹಾ, ಚಿಕ್ಕದನಿ ಅದು. ಯಾವ್ದ್ರ ಬ್ಯಾಡ್ಲಿ ತಮ್ಮ, ನಾ ಅದನ್ನ ಇಲ್ಲದ್ದು ಎಲ್ಲ ಇದ್ದಂಗೆ ಹೇಳ್ಬಿಡ. ಈ ಗೌರಿಯನ್ನು ನಾನೇ ಎಷ್ಟು ಸಲ ರಾತ್ರಿ 12 ಗಂಟೆಗೆ ಅವರ ಮನೆಗೆ ಹೋಗಿ ಬಿಟ್ಟು ಬಂದಿದ್ದೇನೆ ದನಿ. ಅಯ್ಯೋ ಪಾಪಿ, ಏನ್ ಹೇಳ್ತಾ ಇದೀಯ ನೀನು? ಸುಳ್ಳು ರೀ, ಸುಳ್ಳು ಶಂಕರ್, ಇವನ ಮಾತು ನಂಬೇಡಿ. ಲೇ ಪಾಪಿ, ನಿನ್ನ ತಂಗಿ ಹಾಗೆ ಇದ್ದೀನಳು ನಾನು. ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದೆಯಲ್ಲೋ ಮೂರ್ಖ. ಲೇ ಗೌರಿ, ನೀನು ಇಂಥ ಲಜ್ಜೆಗೆಟ್ಟ ಸೂಳೆ ಅಂತ ನಾನು ಕನಸು ಮನಸ್ಸಿನಲ್ಲಿ ಅಂದುಕೊಂಡಿರಲಿಲ್ಲ. ನೀನು ನನ್ನ ಕಣ್ಣ ಮುಂದೆ ಒಂದು ಕ್ಷಣ ನಿಲ್ಲಬೇಡ, ಹೊರಟೋಗು ಇಲ್ಲಿಂದ. ಶಂಕರ್, ಇದೆಲ್ಲ ಸುಳ್ಳು ಶಂಕರ್. ಅವ್ರು ಹೇಳೋ ಮಾತನ್ನು ನೀವು ನಂಬ್ತೀರಾ ಶಂಕರ್? ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಹೇಳಿ? ಇವರೆಲ್ಲರೂ ಹೇಳುವುದು ಸುಳ್ಳು, ನೀನು ಹೇಳುವುದು ಸತ್ಯ ಅಂತ ನಾನು ಹೇಗೆ ನಂಬಲಿ ಗೌರಿ? ಜನ್ಮ ಕೊಟ್ಟ ತಂದೆ ಮನೆ ಮಗನಂತಿರುವ ಕರ್ಯ ಹೇಳುತ್ತಿರುವಾಗ. ಶಂಕರ್, ಇವ್ರು ಹೇಳ್ತಾ ಇರೋದು ಸುಳ್ಳು ಅಂದ್ರೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಹಿಂದೆ ಸೀತೆ ಮೇಲೆ ಅಪವಾದ ಬಂದಾಗ ಅವಳು ಅಗ್ನಿಕೊಂಡವನ್ನ ಹಾರಿ ತನ್ನನ್ನೇ ತಾನೇ ಸಾಬೀತುಪಡಿಸಿದ್ಲು. ಆದ್ರೆ ನಾನು ಅವಳಂತಲ್ಲ. ನಾವಿಬ್ರು ಮನಸಾರಿ ಮೆಚ್ಚಿ ಪ್ರೀತಿಸಿದೀವಿ ಅಂದ್ಮೇಲೆ ಆ ಪ್ರೀತಿಯಲ್ಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಅದೇ ನಿಮ್ಮಲ್ಲಿ ಇಲ್ಲ ಅಂದಮೇಲೆ ಇನ್ ಮುಂದೆ ನೀವು ನನ್ನ ಮರ್ತು ಬಿಡಿ. ಲೇ ಮಾಡಿಗಿಡಿ ಎಣ್ಣೆ, ಕಟ್ಟಿಕೊಳ್ಳಲು ಒಬ್ಬ, ಇಟ್ಟುಕೊಳ್ಳಲು ಒಬ್ಬ. ನಿನ್ನ ಮುಖ ತೋರಿಸಬೇಡ, ತೊಲಗು ಆಚೆ.
ಬರ್ತೀನಿ ಶಂಕರ್, ಬರ್ತೀನಿ. ಹಿರಿಯರು ಹೇಳಿದ ಮಾತು ನಿಜವಾಯ್ತು. ಶ್ರೀಮಂತರನ್ನ ಪ್ರೀತಿಸೋದು ಒಂದೇ, ಹಾಳು ಬಾವಿಗೆ ಬಿದ್ದು ಪ್ರಾಣ ಕಳೆದುಕೊಳ್ಳೋದು ಒಂದೇ ಅಂತ ನಿಮ್ಮನ್ನು ನಂಬಿ ನಾನು ಮೋಸ ಹೋದೆ. ಬರ್ತೀನಿ ಶಂಕರ್. ಛೇ, ಇವಳು ಇಂಥ ನಡತೆಗೆಟ್ಟ ಸುಳ್ಳು ಅಂತೂ ನಾನು ಅಂದುಕೊಂಡಿರಲಿಲ್ಲ. ಬಡವರ ಹೆಣ್ಣಿನ ಒಳ್ಳೆಯ ಗುಣ ನಡತೆ ಇರುತ್ತದಂತೆ ನಾನು ಪ್ರೀತಿಸಿ ಮೋಸ ಹೋದೆ. ಒಂದೇ ಒಂದು ಸುಳ್ಳು ಮಾತಿಗೆ ಎರಡು ಹೃದಯದ ಮಧ್ಯ ಕಟ್ಟಿರುವ ಪ್ರೀತಿಯ ತಾಜ್ಮಹಲ್ ನಾನು ಎಂದು ಒಡೆದು ಚೂರು ಚೂರು ಮಾಡಿಬಿಟ್ಟೆ. ನನ್ನ ಮನದೆಂಬ ಆಸೆ ಇನ್ನೂ ಫಲಿಸಿತು. ಆ ರೆಕ್ಕೆ ಮುರಿದ ಹಕ್ಕಿಯನ್ನು ನನ್ನ ಅಂಗೈಯಲ್ಲಿ ಅರಳಿಯಂತೆ ಆಡಿಸುವ ಸಮಯ ಹತ್ತಿರ ಬಂದೇ ಬಿಡ್ತು. ಲೇ ಪಾಪೇಸಿ ಕರೆಯ, ತೋಟದ ಮನೆಗೆ ಹೋಗಿ ಎಂಜಾಯ್ ಮಾಡೋಣ ನಡೀರಿ. ಅಂದು ನಮ್ಮ ದೇಶಕ್ಕೆ ಒಳ್ಳೆ ಹೊಡೆಯಲು ಬಂದ ಬ್ರಿಟಿಷರ ಎದುರು ನಿಂತು ಹೋರಾಡಿದ, ಎದೆ ತಟ್ಟಿ ಹೋರಾಡಿದ ವೀರರು ನೂರಾರು. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಇಂದು ಬಡ ಜನರ ರಕ್ತವನ್ನು ಜಿಗಳೆಯಂತೆ ಹೀರ್ತಿರುವ ರಾಕ್ಷಸರ ನೆತ್ತರು ಕುಡಿಯಲು ಹುಟ್ಟಿ ಬಂದಿದ್ದಾನೆ ಈ ಗಜಕೇಸರಿ ಗಜರಾಜ. ಛೇ, ಎಂತ ಎಡವಟ್ಟು ನನ್ನೀತು ನನ್ನಿಂದ. ಅಂದು ಆಷಾಢ ಮತ್ತು ರಾಯಣ್ಣನ ಪ್ರೀತಿಗೆ ನಾನೇ ಮುಳ್ಳಾದೆ. ಅಂದು ನನ್ನ ಹೆತ್ತ ತಂದೆ ತಾಯಿಯನ್ನು ಕಳೆದುಕೊಂಡೆ. ಅವತ್ತು ಮತ್ತು ಒಡ ಹುಟ್ಟಿದ ಸಹೋದರನ್ನು ಸಹ ಕಳೆದುಕೊಂಡೆ. ಒಟ್ಟಿನಲ್ಲಿ ನನ್ನ ಟೈಮೇ ಚೆನ್ನಾಗಿಲ್ಲ. ಗಜರಾಜ, ನಿನ್ನಲ್ಲಿ ಕಲ್ಮಶವಿಲ್ಲದ ಮನಸ್ಸು ಇದೆ ಅಂತ ನನಗೆ ಇಂದು ಅರ್ಥವಾಯಿತು. ಹೌದು, ನಿನ್ನ ಹೆತ್ತ ತಂದೆ ತಾಯಿ ಯಾರು? ದಾನದಲ್ಲಿ ಕರ್ಣ, ನೀತಿಯಲ್ಲಿ ಶ್ರೀರಾಮ. ಈ ಸುತ್ತು 60 ಹಳ್ಳಿಯ ಬಡ ಜನರಿಗೆ ಅವನೇ ಒಡೆಯ ಧರ್ಮರಾಜ. ತಾಯಿ ಮಲ್ಲಕ್ಕ ಅವರ ತೊಚ್ಚಲ ಮಗ ನಾನು. ಅಂದರೆ ನೀವು ನಮ್ಮ ಅಣ್ಣ ಗಜರಾಜನ? ನಾನು ನಿಮ್ಮ ಅಣ್ಣನಾದರೆ ನನ್ನ ತಮ್ಮ ರಾಯಣ್ಣನ. ಹೌದಣ್ಣ, ಹೌದು. ಹೌದಣ್ಣ, ಹೌದು. ನಾನು ನಿನ್ನ ತಮ್ಮ ರಾಯಣ್ಣ. ಅಣ್ಣ, ನಿನ್ನ ಆಶಾಳ ಬಗ್ಗೆ ನಾನು ತಪ್ಪಾಗಿ ತಿಳಿದುಕೊಂಡಿದ್ದೆ. ನನ್ನನ್ನು ಕ್ಷಮಿಸಿಬಿಡಣ್ಣ, ನನ್ನನ್ನು ಕ್ಷಮಿಸಿಬಿಡಣ್ಣ. ಅದು ಹೋಗ್ಲಿ ಬಿಡ ರಾಯಣ್ಣ. ರಾಯಣ್ಣ ನಮ್ಮನ್ನು ತಪ್ಪಲಿಗನ್ನಾಗಿ ಮಾಡಿದ ಮತ್ತು ನಮ್ಮ ತಂದೆ ತಾಯಿಯನ್ನು ಕೊಲೆ ಮಾಡಿದ ಆ ಶತ್ರುವಿನ ಶತಮೂರ್ಖ ಅಗ್ನಿರಾಜನ ಸಂಹಾರ ಮಾಡುವುದೇ ನನ್ನ ಗುರಿ. ಅಣ್ಣ, ಮೊಳಗಲಿ ನಮ್ಮ ಶತ್ರುವಿನದ ಮರಣದ ಕಹಳೆ. ನಡೆ ಅಣ್ಣಾಜಿ, ಹೋಗೋಣ. ಹಳೆ ತಮ್ಮ ಹೋಗೋಣ.
ದೇವ ಬೀರೇಶ, ಇದೇನಂತ ನಡೀತಪ್ಪ ನನ್ನ ಬಾಳಲಿ ಘಟನೆ. ಶಂಕರ್, ನಿನ್ನ ಮನಸಾರಿ ಮೆಚ್ಚಿ ಪ್ರೀತಿಸಿದ್ದಕ್ಕೆ ನೀನು ಕೊಟ್ಟ ಕಾಣಿಕೆ ಏನು? ಆದರದ ಅಪವಾದವೇ? ಅಯ್ಯೋ ದೇವ್ರೆ, ನೀನು ನನ್ನ ಪ್ರಪಂಚ ಅಂತ ಭಾವಿಸಿ ನಿನ್ನ ಮಗುವಿಗೆ ತಾಯಿ ಆಗಲು ಸಿದ್ಧನಾದನಲ್ಲ ಶಂಕರ್. ನಾನೀಗ ತುಂಬ ಗರ್ಭಿಣಿ ಆಗಿದ್ದೀನಿ. ನಮ್ಮ ತಂದೆಗೆ ನಾನು ಹೇಗೆ ಮುಖ ತೋರಿಸಲಿ? ಈ ಮನೆಯ ಮಾನವನ್ನ ನಾನು ಹೇಗೆ ಕಾಪಾಡಲಿ? ನನ್ನ ಅಣ್ಣನ ಮರ್ಯಾದೆ, ನನ್ನ ತಂದೆಯ ಮಾನ. ಇಲ್ಲ ಇಲ್ಲ, ನಾಳೆ ಈ ಪ್ರಪಂಚಕ್ಕೆ ವಿಷಯ ಗೊತ್ತಾದ್ರೆ ಅವರ ಗತಿ ಏನು? ಶಂಕರ್, ನಿನ್ನ ಪ್ರೀತಿಸಿದ ತಪ್ಪಿಗಾಗಿ ಇವತ್ತು ನಾನು ಪ್ರಾಣ ಕಳೆದುಕೊಳ್ಳಬೇಕು. ಅಪ್ಪ, ನನ್ನ ಕ್ಷಮಿಸಿಬಿಡಪ್ಪ. ಯಾಕಮ್ಮ, ಯಾಕೆ ಈ ಸುಳ್ಳು ಕುಡಿತಿರುವೆ? ಅಪ್ಪ, ನಾನು ಹೆಣ್ಣಲ್ಲಪ್ಪ, ಹೆಮ್ಮಾರಿ. ಈ ಮನೆಯ ಮಾನ ಮರ್ಯಾದೆ ಇದಕ್ಕೆಲ್ಲ ಧಕ್ಕೆ ತಂದ ಮಾರಿನಪ್ಪ ನಾನು. ಏನಮ್ಮ ನೀನು ಹೇಳುತ್ತಿರುವುದು? ನೀನು ಮಾಡಿರುವ ತಪ್ಪಾದರೂ ಏನು? ಅಪ್ಪ, ಆ ಶ್ರೀಮಂತ ಅಗ್ನಿರಾಜನ ಮಗ ಶಂಕರ್ ಅವರನ್ನ ಮನಸಾರಿ ಬೆಚ್ಚಿ ಪ್ರೀತಿಸಿದೆ. ಅವರು ನನ್ನ ಕೈ ಕೊಟ್ರಪ್ಪ. ಈಗ ನಾನು ಗರ್ಭಿಣಿ ಅಪ್ಪ. ಚಾಂಡಾಲಿ, ನನ್ನ ಮುಖಕ್ಕೆ ಮಸಿ ಹಚ್ಚಿದೆಲ್ಲ ಮನೆ ಹಾಳಿ. ನನ್ನ ಮಗಳು ಬಂಗಾರ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಈ ನಿನ್ನ ಹೆತ್ತಪ್ಪನ ಎದೆ ಮೇಲೆ ಬಂಡಿಗಲ್ಲು ಹಾಕಿದೆ. ನಂಬಿದ ನನ್ನ ಬೆನ್ನಿಗೆ ಚೂರಿ ಹಾಕಿದೆ. ಈ ಹರಿಯದ ವಯಸ್ಸಿನಲ್ಲಿ ಮಾಡಿದ ತಪ್ಪಪ್ಪ ಇದು. ನನ್ನ ಕ್ಷಮಿಸಬೇಡಪ್ಪ. ನೀನು ಮಾಡಿದ ಇದೊಂದು ತಪ್ಪಿಗೆ ಈ ಸಮಾಜದ ಮುಂದೆ ನಾವೆಲ್ಲರೂ ತಲೆ ತಗ್ಗಿಸಬೇಕಾಗಿದೆ. ಅದು ಅಲ್ಲದೆ ನಾವು ಜೀವಂತ ಬದುಕಿದ್ದು ಸತ್ತ ಹಾಗೆ. ನೀ ಹುಟ್ಟಿದ ಮರುದಿನವೇ ನಿನ್ನನ್ನು ಕತ್ತು ಹಿಚಿಕಿ ಕೊಂದಿದ್ದರೆ ಅದೆಷ್ಟೋ ಚೆನ್ನಾಗಿತ್ತು. ಬೇಡಪ್ಪ, ಬೇಡ. ಅದಕ್ಕೆ ಇಷ್ಟೆಲ್ಲ ಆಗ್ಬಾರ್ದು ಅಂತ ನಾನು ಸಾಯುವ ನಿರ್ಧಾರ ಮಾಡಿರುವೆ. ನನ್ನ ಸಾಯಲು ಬಿಟ್ಬಿಡಪ್ಪ. ಬೇಡಮ್ಮ, ಬೇಡ. ದುಡುಕಿ ಸಾಯಿ ನಿರ್ಧಾರ ಮಾಡಬೇಡ. ಆ ಶಂಕರ್ನ ಕೈಕಾಲು ಹಿಡಿದು ನಿಮ್ಮಿಬ್ಬರ ಮದುವೆ ಮಾಡಿಸುವೆ. ಈ ನಿನ್ನ ಅಣ್ಣನ ಕರ್ತವ್ಯ. ಮೆಚ್ಚಿದೆ ಮಗನೇ, ಈ ನಿನ್ನ ಮಾತು ಮೆಚ್ಚಿದೆ. ಹೆಣ್ಣು ಹೆತ್ತವರಿಗೆ ಸಿಟ್ಟು, ರೋಷ, ದ್ವೇಷ, ಮಾನ ಸ್ವಾಭಿಮಾನ ಎಲ್ಲವನ್ನು ಬಿಡಬೇಕು ಅಂತ ನಿನ್ನಿಂದ ನನಗೆ ಮನವರಿಕೆ ಆಯಿತು. ಅಪ್ಪಾಜಿ, ಅಪ್ಪಾಜಿ, ಯಾಕಪ್ಪ, ಏನಾಯಿತು? ಒಂದು ಸಾಂತೋಷದ ಸುದ್ದಿ. ಅಪ್ಪ, ಆ ಗುಂಡಾ ರೌಡಿ ಅಂತ ತಿರುಗುತ್ತಿರುವ ಆ ಗಜರಾಜ ಬೇರೆ ಯಾರು ಅಲ್ಲಪ್ಪ, ನಮ್ಮ ಹಿರಿಯಣ್ಣ ಗಜರಾಜ. ಆ ರೌಡಿ ನಮ್ಮ ಅಣ್ಣನೇ. ಹೌದು ಕಿರಣ, ಹೌದು. ನಿನಗೆ ಅನುಮಾನವೇ ಬೇಡ. ಕಳೆದ ಹೋದ ನಮ್ಮ ಅಣ್ಣ ಸಿಕ್ಕಿದ್ದು ನಮ್ಮ ಹಿಂದಿನ ಹಿರಿಯರು ಮಾಡಿದ ಪುಣ್ಯ. ರಾಯಣ್ಣ ಅವನೊಬ್ಬ ಗುಂಡಾ ರೌಡಿ. ಅವನ ಮೇಲೆ 10 ಕೇಸ್ಗಳಿವೆ. ಕಿರಣ್, ಆ ಗಜರಾಜ ರೌಡಿ ಅಲ್ಲ, ಕಷ್ಟಕ್ಕೆ ಕರಗುವ ಕರುಣಾಮಯಿ ಅವನು. ಅದು ಇರ್ಲಿ ಆಶಾ, ನೀನೇಕೆ ನಮ್ಮ ಮನೆಗೆ ಬರಲು ಹೋದೆ? ನಾನೇ ಸಮಯ ನೋಡಿ ಕರೆದುಕೊಂಡು ಬರ್ತಿದ್ದೆ. ಯಾಕೆ ಕಿರಣ್, ನಾನ್ ಬಂದಿದ್ದು ತಪ್ಪಾಯ್ತಿ? ತಪ್ಪೇ. ಈ ಶ್ರೀಮಂತನ ಮಗಳು ಬರುವುದು, ಬಡವರ ಮನೆಗೆ ಬರುವುದು, ಆ ದರಿದ್ರ ಲಕ್ಷ್ಮಿ ಬರುವುದು, ಎರಡು ಒಂದೇ. ಮಿಸ್ಟರ್ ರಾಯ, ನಿಮ್ಮ ಸಹಾಯ ಕೇಳಿಕೊಂಡು ನಾನು ಬಂದಿಲ್ಲ. ಗೌರಿ ಗರ್ಭಿಣಿಯಾಗಿದ್ದಾಳೆ. ಆ ನಮ್ಮ ವಂಶದ ಕುಡಿಯನ್ನು ಕಿತ್ತು ಹಾಕ್ಬೇಡಿ ಅಂತ ಕೇಳಲು ಬಂದಿದ್ದೇನೆ. ಗೌರಿ, ಇವಳು ಹೇಳುತ್ತಿರುವ ಮಾತು ಹೌದಣ್ಣ, ನಿಜ ಅಣ್ಣ. ಇದೆ ಎಂತ ವಿಚಿತ್ರ. ಗೌರಿ ಶಂಕರ್ನನ್ನು ಪ್ರೀತಿಸಿ ಗರ್ಭಿಣಿ, ಆಶಾ ರಾಯಣ್ಣನ್ನು ಪ್ರೀತಿಸಿ ಗರ್ಭಿಣಿ. ಇದು ನಮ್ಮ ಮನೆಯ ಮಾನ ಮರ್ಯಾದೆ ಹೋಗುವ ಪ್ರಶ್ನೆ. ಈ ಪ್ರಶ್ನೆಗೆ
ನಿಮ್ಮಲ್ಲಿದೆ ಉತ್ತರ. ಇಂಥ ಎಲ್ಲ ಅವಮಾನವನ್ನು ನೋಡಲೆಂದು ಆ ದೇವರು ನನ್ನನ್ನು ಇನ್ನೂ ಬದುಕಿಸಿದ್ದಾನಂತೆ ಕಾಣಿಸುತ್ತಿದೆ. ಅಪ್ಪಾಜಿ, ಮನಸ್ಸಿಗೆ ನೋವು ಮಾಡಿಕೊಳ್ಳಬೇಡಿ. ಆಶಾ ಹೊಟ್ಟೆಯಲ್ಲಿ ಬೆಳೆಯುತ್ತಿರೋ ಮಗು ನನ್ನದು ಅಂತ ಕೈ ಇಡ್ತೀನಿ. ಆದರೆ ಆ ಮಾತಿನಲ್ಲಿ ಅಂತರವೇಕೆ? ಕಿರಣ, ಆ ಶಂಕರ್ ಗೌರಿ ಕೈ ಹಿಡಿತಾನ? ಕಿರಣ್ ಖಂಡಿತವಾಗ್ಲೂ ಹಿಡಿತಾನೆ. ಯಾಕೆಂದ್ರೆ ನಮ್ಮ ಅಣ್ಣನ ಕೈಕಾಲು ಹಿಡಿದಾದ್ರೂ ನಾನು ಒಪ್ಪಿಸ್ತೀನಿ. ಆಶಾ, ನಿನ್ನ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಈ ನಮ್ಮೆಲ್ಲರ ಸಂತಸ ಸಂಭ್ರಮದಲ್ಲಿ ಹೂವಿನಂತೆ ಸುರಿಯಲಿ ಒಂದು ಸುಮಧುರವಾದ ಗೀತೆ. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದೇಕೆ? ಹರಿಯುವ ನೀರಲ್ಲಿ ಮುಳುಗಿ ಇಳುತ್ತಾ ಕಂಬನಿ ಏಕೆ, ಕಲ್ಪನೆ ಏಕೆ? ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ. ಅರಿತು ಬಾಳಲು ಜನ್ಮ ಸಾರ್ಥಕ. ಮನೆ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ನಮಗೆಂದು ಆನಂದ ಬಂದಿಗೆ ಬಾಳಲಿ. ತಾಯಿಯ ಪ್ರೇಮ ತಾಯಿ ತಂದೆಯರ ಪ್ರೇಮ ಸ್ವರೂಪ, ಸಡಗರ ಸಂಭ್ರಮ ಮನೆಗೆ ತಂದರು. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ला 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 ला